ಒಂದು ಕಪಲ್ ಲವ್ ಮಾಡೋ ಸಂದರ್ಭದಲ್ಲಿ ತುಂಬಾ ಹ್ಯಾಪಿಯಾಗಿ ಇರ್ತಾರೆ. ಮದ್ವೆ ಆದ್ಮೇಲೆ ನಿರಂತರವಾಗಿ ಜಗಳ ಆಗ್ತಿರುತ್ತೆ. ಒಂದು ಹಂತದಲ್ಲಿ ಇಬ್ರು ಬ್ರೇಕಪ್ ಮಾಡ್ಕೊಳ್ಳೋಣ ಅಂತ ನಿರ್ಧಾರ ಮಾಡ್ತಾರೆ. ಆಗ ಒಂದು ಮಿಸ್ಟೀರಿಯಸ್ ರೆಸಾರ್ಟ್. ಆ ರೆಸಾರ್ಟ್ ಗೆ ಹೋಗ್ ಬಂದ ಮೇಲೆ ಬ್ರೇಕಪ್ ಮಾಡ್ಕೊಳ್ಳೋಣ ಅಂತ ಆ ರೆಸಾರ್ಟ್ ಗೆ ಹೋಗ್ತಾರೆ. ಆ ರೆಸಾರ್ಟ್ ಗೆ ಹೋದ್ಮೇಲೆ ಇವ್ರ ತರಾನೇ ಒಂದು ಕಪಲ್ ಆ ರೆಸಾರ್ಟ್ ನಲ್ಲಿ ಇರ್ತಾರೆ. ಇಲ್ಲಿ ಸಮಸ್ಯೆ ಏನಂದ್ರೆ ಈ ರೆಸಾರ್ಟ್ ಇಂದ ಹೊರಗಡೆ ಬರೋದಾದ್ರೆ ಒಂದು ಕಪಲ್ ಇಂದ ಮಾತ್ರ ಹೊರಗಡೆ ಬರೋದಕ್ಕೆ ಸಾಧ್ಯ. ಸೊ ಈ ತರದೊಂದು ರೆಸಾರ್ಟ್ ನಲ್ಲಿ ಸಿಕ್ಕಾಕೊಂಡಿರೋ ಈ ಕಪಲ್ ಅಲ್ಲಿಂದ ಎಸ್ಕೇಪ್ ಆಗ್ತಾರ ಇಲ್ವಾ ಅನ್ನೋ ಕಥೆಯನ್ನ ತುಂಬಾ ಇಂಟ್ರೆಸ್ಟಿಂಗ್ ಹಾಗೇನೆ ಟ್ವಿಸ್ಟ್ ಅಂಡ್ ಟರ್ನ್ಸ್ ಗಳೊಂದಿಗೆ ಹೇಳಿದ ಚಿತ್ರನೇ ದ ಒನ್ ಐ ಲವ್. ಮೂವಿ ಸ್ಟಾರ್ಟಿಂಗ್ ನಲ್ಲಿ ಈತನ್ ಅಂಡ್ ಸೋಫಿ ಅನ್ನುವ ಕಪಲ್ ನ ತೋರಿಸ್ತಾರೆ. ಆಕ್ಚುಲಿ ಇವರು ಮ್ಯಾರೇಜ್ ಆಗಿರೋ ಕಪಲ್. ಆದ್ರೆ ಇಬ್ಬರ ನಡುವೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ತಾ ಇರೋದ್ರಿಂದ ಒಬ್ರು ಥೆರಪಿಸ್ಟ್ ಹತ್ರ ಬರ್ತಾರೆ. ಆಕ್ಚುಲಿ ಇವರಿಬ್ಬರು ಲವ್ ಸ್ಟೋರಿನೇ ತುಂಬಾ ವಿಚಿತ್ರವಾಗಿದೆ. ಫಸ್ಟ್ ಟೈಮ್ ಅವರಿಬ್ರು ಒಂದು ಪಾರ್ಟಿನಲ್ಲಿ ಮೀಟ್ ಆಗಿದ್ದಾರೆ. ಆಮೇಲೆ ಇಬ್ಬರಿಗೂ ಇಷ್ಟ ಆಗಿದ್ರಿಂದ ಒಂದು ಲಾಂಗ್ ಡ್ರೈವ್ ಹೋಗಿದ್ದಾರೆ. ಯಾರು ಅಂತಾನೆ ಗೊತ್ತಿಲ್ಲದೆ ಇರೋ ಒಬ್ಬನ ಮನೆಗೆ ಹೋಗಿ ಸ್ವಿಮ್ಮಿಂಗ್ ಪೂಲ್ ನಲ್ಲಿ ಈಜಾಡ್ತಾ ಇರುವಾಗ ಪ್ರಪೋಸ್ ಮಾಡಿ ಅಲ್ಲಿಂದ ಜೀವನ ಶುರು ಮಾಡಿದ್ದಾರೆ. ಆದ್ರೆ ಮದ್ವೆ ಆದ್ಮೇಲೆ ಎಲ್ಲಾ ವಿಷಯದಲ್ಲೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಸೊ ಅದಕ್ಕೇನೆ ಈ ಥೆರಪಿಸ್ಟ್ ಹತ್ರ ಬಂದಿದ್ದಾರೆ. ಇದನ್ ಕೇಳಿ ಥೆರಪಿಸ್ಟ್ ಇವ್ರ ನಡುವೆ ಹೊಂದಾಣಿಕೆ ಇದೆಯಾ ಇಲ್ವಾ ಅಂತ ಚೆಕ್ ಮಾಡೋದಕ್ಕೆ ಒಂದು ಪಿಯಾನೋನಲ್ಲಿ ಒಂದು ನೋಟ್ ನ ಮಾತ್ರ ಇಬ್ರಿಗೂ ನುಡ್ಸೋದಕ್ಕೆ ಹೇಳ್ತಾರೆ. ಇಬ್ರು ನುಡ್ಸೋದು ಸಿಂಕ್ ಆಗ್ತಾನೆ ಇಲ್ಲ. ಅಷ್ಟೇ ಅಲ್ಲದೆ ಥೆರಪಿ ನಡೆಸೋ ಸಂದರ್ಭದಲ್ಲಿ ಇಬ್ರು ಜಗಳ ಆಡಿರ್ತಾರೆ. ಈಗ ಥೆರಪಿಸ್ಟ್ ಒಂದು ರೆಸಾರ್ಟ್ ನ ಅಡ್ರೆಸ್ ಕೊಡ್ತಾರೆ. ನೀವು ಆ ರೆಸಾರ್ಟ್ ಗೆ ಹೋಗಿ ಸ್ವಲ್ಪ ದಿನ ಸ್ಟೇ ಆಗಿ, ಖಂಡಿತ ಆ ರೆಸಾರ್ಟ್ ನಿಮ್ ಮನ್ಸನ್ನ ಬದಲಾಯಿಸುತ್ತೆ ಅಂತ. ಕಟ್ ಮಾಡಿದ್ರೆ ಅವರಿಬ್ರು ಆ ರೆಸಾರ್ಟ್ ಗೆ ಹೋಗ್ತಾರೆ. ಅಲ್ಲಿ ಸುತ್ತಾಡ್ತಾ ಇರುವಾಗ ಅಲ್ಲೊಂದು ಕಾಮನ್ ಗೆಸ್ಟ್ ಹೌಸ್ ಇರೋದು ಗೊತ್ತಾಗುತ್ತೆ. ಅಂದ್ರೆ ಈ ರೆಸಾರ್ಟ್ ನಲ್ಲಿ ಇರೋರು ಈ ಗೆಸ್ಟ್ ಹೌಸ್ ನ ಕೂಡ ಆಕ್ಸೆಸ್ ಮಾಡಬಹುದು. ಈತನ್ ಅದ್ರೊಳಗಡೆ ಹೋಗ್ತಾನೆ. ಅಲ್ಲೊಂದು ಸ್ಮಾಲ್ ಲೈಬ್ರರಿ ಹಾಗೇನೆ ಈ ರೆಸಾರ್ಟ್ ಗೆ ಆಲ್ರೆಡಿ ಬಂದೋಗಿರೋ ಕಪಲ್ಸ್ ಹಾಗೂ ಅವ್ರ ಫೀಡ್ಬ್ಯಾಕ್ಸ್ ಎಲ್ಲ ಒಂದು ಟ್ಯಾಬ್ ನಲ್ಲಿ ಇದೆ. ಅದನ್ನೆಲ್ಲ ನೋಡಿ ಅವನ್ ರೂಮ್ ಗೆ ಹೋಗ್ತಾನೆ. ಇಬ್ರು ಫುಲ್ ಡ್ರಿಂಕ್ಸ್ ಮಾಡ್ತಾರೆ. ಆಗ ಸೋಫಿ ಕೇಳ್ತಾಳೆ, ನೀನ್ ಯಾಕೆ ಯಾವಾಗ್ಲೂ ಸ್ಪೆಕ್ಸ್ ಹಾಕೋತೀಯ? ಅದನ್ನ ತೆಗ್ದ್ರೆ ಚೆನ್ನಾಗ್ ಕಾಣ್ತೀಯಾ ಅಂತ. ಆದ್ರೆ ಈತನ್ ಇವಳು ಕೇಳಿದಕ್ಕೆ ಆನ್ಸರ್ ಮಾಡ್ದೆ, ಇಲ್ಲೇ ಒಂದು ರೆಸಾರ್ಟ್ ಇದೆ, ನಮ್ ತರನೇ ಬಂದೋಗಿರೋರು ರಿವ್ಯೂಸ್ ಎಲ್ಲ ಕೊಟ್ಟಿದ್ದಾರೆ ಅಂತ. ಸೋಫಿ ಇಲ್ಲಿಗೆ ಬರುವಾಗ ಒಂದು ರೀತಿಯ ಡ್ರಗ್ ತಂದಿರ್ತಾಳೆ. ಈಗ ಇಬ್ರು ಅದನ್ನ ಯೂಸ್ ಮಾಡ್ತಾರೆ. ಈಗ್ಲೇ ಈತನ್ ಹೇಳಿದ್ದ ಗೆಸ್ಟ್ ಹೌಸ್ ನೆನಪಾಗಿದ್ರಿಂದ ಅದನ್ನ ನೋಡೋದಕ್ಕೆ ಗೆಸ್ಟ್ ಹೌಸ್ ಒಳಗಡೆ ಹೋಗ್ತಾಳೆ. ಅಷ್ಟೇ ಅಲ್ಲದೆ ಅಲ್ಲೊಂದು ರಷ್ಯನ್ ಡಾಲ್ ಇದೆ. ಅಂದ್ರೆ ಡಾಲ್ ಒಳಗಡೆ ಡಾಲ್ ಇರುತ್ತೆ. ಇದನ್ನೆಲ್ಲ ನೋಡ್ತಾ ಇರುವಾಗ ಈತನ್ ಅಲ್ಲಿಗೆ ಬರ್ತಾನೆ. ಸೋಫಿ ಆಸೆ ಪಟ್ಟಂಗೆ ಸ್ಪೆಕ್ಸ್ ಎಲ್ಲ ರಿಮೂವ್ ಮಾಡಿದ್ದಾನೆ. ಸೋಫಿ ಇಷ್ಟ ಪಡೋ ತರನೇ ಈತನ್ ನಡ್ಕೊಂಡಿದ್ರಿಂದ ಅಲ್ಲೇ ಇಬ್ರು ಇಂಟಿಮೇಟ್ ಆಗ್ತಾರೆ. ತುಂಬಾ ದಿನ ಆದ್ಮೇಲೆ ಇಬ್ರು ಒಂದಾಗಿದ್ರಿಂದ ಸೋಫಿ ಫುಲ್ ಹ್ಯಾಪಿ ಆಗಿದ್ದಾಳೆ. ಹಾಗೇನೆ ಇಬ್ರು ಗೇಮ್ ಎಲ್ಲ ಆಡ್ತಾರೆ. ಇವತ್ ರಾತ್ರಿ ಇದೇ ಗೆಸ್ಟ್ ಹೌಸ್ ನಲ್ಲೇ ಇರೋದಾ ಅಂತ ಈತನ್ ಕೇಳಿದಾಗ ಸೋಫಿ ಕೂಡ ಓಕೆ ಅಂತ ಹೇಳಿ ಪಿಲ್ಲೋ ತರೋದಕ್ಕೆ ಅಂತ ರೂಮ್ಗೆ ಬರ್ತಾಳೆ. ಅಲ್ಲಿ ನೋಡಿದ್ರೆ ಇವಳಿಗಿಂತ ಮುಂಚೆನೆ ಈತನ್ ಇಲ್ಲಿಗೆ ಬಂದು ಮಲ್ಕೊಂಡಿದ್ದಾನೆ. ಸೋಫಿಗೆ ಕನ್ಫ್ಯೂಸ್ ಆಗ್ತಿದೆ. ಈಗ ಅಷ್ಟೇ ಗೆಸ್ಟ್ ಹೌಸ್ ನಲ್ಲಿ ಇದ್ದವನು ಹೇಗೆ ಇಷ್ಟ ಬೇಗ ಇಲ್ಲಿಗೆ ಬಂದ ಅಂತ. ಈತನ್ ಹೇಗೆ ನನ್ಗಿಂತ ಮುಂಚೆ ನೀನ್ ಇಲ್ಲಿಗೆ ಬಂದೆ? ಗೆಸ್ಟ್ ಹೌಸ್ ಇಂದ ಇಲ್ಲಿಗೆ ಬರೋದಕ್ಕೆ ಏನಾದ್ರೂ ರಹಸ್ಯ ದಾರಿ ಇದೆಯಾ ಅಂತ. ಇದನ್ ಕೇಳಿ ಈತನ್ ಆತರ ಏನು ಇಲ್ಲ. ಯಾವ ಗೆಸ್ಟ್ ಹೌಸ್? ನೀನ್ ಯಾಕೆ ಇಷ್ಟೊಂದು ಸ್ವೆಟ್ ಆಗಿದ್ಯಾ ಅಂತ ಸ್ಪೆಕ್ಸ್ ಹಾಕೋತಾನೆ. ಏನ್ ಆಟ ಆಡ್ತಾ ಇದ್ಯಾ? ಈಗ ಅಷ್ಟೇ ಸ್ವಲ್ಪ ಹೊತ್ತಿನ ಹಿಂದೆ ಇಬ್ರು ಗೆಸ್ಟ್ ಹೌಸ್ ನಲ್ಲಿ ಇದ್ವಿ. ಅಲ್ಲೇ ಇಬ್ರು ಇಂಟಿಮೇಟ್ ಆಗಿದ್ರಿಂದಾನೆ ಸ್ವೆಟ್ ಆಗಿದ್ದೀನಿ ಅಂತ. ಇದನ್ ಕೇಳಿ ಈತನ್ಗೆ ಗಾಬರಿ ಆಗುತ್ತೆ. ಏನ್ ಹೇಳ್ತಾ ಇದ್ಯಾ ಸೋಫಿ? ನಾನು ಈ ರೂಮ್ ಬಿಟ್ಟು ಹೊರಗಡೆ ಬಂದೇ ಇಲ್ಲ. ಇಬ್ರು ಡ್ರಗ್ಸ್ ತಗೊಂಡ್ವಿ. ಊಟ ಆದ್ಮೇಲೆ ನೀನು ಸ್ವಲ್ಪ ಹೊತ್ತು ಹೊರಗಡೆ ಇದ್ದೆ. ನನ್ಗೆ ನಿದ್ದೆ ಬಂದಿದ್ರಿಂದ ನಾನು ಇಲ್ಲಿ ಬಂದು ಮಲ್ಕೊಂಡೆ. ಇದನ್ ಕೇಳಿ ಸೋಫಿಗೆ ತುಂಬಾ ಕೋಪ ಬರುತ್ತೆ. ನಿನ್ನಿಂದ ಅರ್ಧ ದಿನ ಕೂಡ ಸರಿಯಾಗಿರೋದಕ್ ಆಗಲ್ಲ ಅಲ್ವಾ? ಇಲ್ಲಿಗ್ ಬಂದ ತಕ್ಷಣ ನಿನ್ ಬುದ್ಧಿ ತೋರ್ಸ್ಬಿಟ್ಟೆ ಅಂತ ಹೇಳಿ ಕೋಪ ಮಾಡ್ಕೊಂಡು ಅಲ್ಲಿಂದ ಹೊರಗಡೆ ಬರ್ತಾಳೆ. ಈತನ್ಗೆ ಏನು ಅರ್ಥ ಆಗ್ತಿಲ್ಲ. ಇವಳು ಯಾಕೆ ಏನೇನೋ ಮಾತಾಡ್ತಾ ಇದ್ದಾಳೆ ಅಂತ. ಈಗ ನೇರವಾಗಿ ಆ ಗೆಸ್ಟ್ ಹೌಸ್ ಒಳಗಡೆ ಬಂದು ನೋಡಿದ್ರೆ 2 ವೈನ್ ಗ್ಲಾಸಸ್ ಇದೆ. ಟೇಬಲ್ ಮೇಲಿದ್ದ ಡ್ರಗ್ಸ್ ತಗೋತಾನೆ. ಈಗ ಅದೇ ಗೆಸ್ಟ್ ಹೌಸ್ ನ ಸೋಫಾ ಮೇಲೆ ಈತನ್ ಮಲ್ಕೊಂಡಿದ್ದಾನೆ. ಅಷ್ಟರಲ್ಲಿ ಸೋಫಿ ಸ್ವಲ್ಪ ಹೊತ್ತಿನ ಹಿಂದೆ ನಡೆದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ನೆಲ್ಲ ಮರೆತು ಇವನ್ ಜೊತೆ ಮಲ್ಕೋತಾಳೆ. ನೆಕ್ಸ್ಟ್ ಡೇ ಈತನ್ಗೆ ಎಚ್ಚರಿಕೆ ಆದಾಗ ಸೋಫಿ ಅದೇ ಗೆಸ್ಟ್ ಹೌಸ್ ನಲ್ಲೇ ಕುಕ್ ಮಾಡ್ತಾ ಇದ್ದಾಳೆ. ಈತನ್ ಸಾರಿ ಕೇಳ್ತಾನೆ, ನಿನ್ನೆ ರಾತ್ರಿ ಏನೇನೋ ನಡೆದೋಯ್ತು ಅಂತ. ಸೋಫಿಗೆ ಏನು ಅರ್ಥ ಆಗ್ತಿಲ್ಲ. ಯಾಕೆ ಏನೇನೋ ಮಾತಾಡ್ತಾ ಇದ್ಯಾ? ಹೋಗ್ ಫ್ರೆಶ್ ಅಪ್ ಆಗಿ ಬಾ. ರಾತ್ರಿ ಕುಡ್ದಿರೋದು ಇನ್ನು ಇಳ್ದಿಲ್ವಾ? ನಿನ್ಗೋಸ್ಕರ ಬೇಕನ್ ಕುಕ್ ಮಾಡಿದ್ದೀನಿ. ಏನ್ ಹೇಳ್ದೆ ಬೇಕನ್ನ ಅಂತ ಈತನ್ಗೆ ಶಾಕ್ ಆಗುತ್ತೆ. ಯಾಕಂದ್ರೆ ಇವನಿಗೆ ಬೇಕನ್ ಅಂದ್ರೆ ತುಂಬಾ ಇಷ್ಟ. ಆದ್ರೆ ಸೋಫಿಗೆ ಬೇಕನ್ ಅಂದ್ರೆ ಇಷ್ಟ ಇಲ್ಲ. ಆದ್ರೆ ಈಗ ಬೇಕನ್ ಕುಕ್ ಮಾಡ್ತಾ ಇದ್ದೀನಿ ಅಂತ ಸೋಫಿ ಹೇಳಿದ್ರಿಂದ ನೇರವಾಗಿ ಅವನ್ ರೂಮ್ಗೆ ಹೋಗ್ತಾನೆ. ನೋಡಿದ್ರೆ ಸೋಫಿ ರೆಸ್ಟ್ ರೂಮ್ ಇಂದ ಹೊರಗಡೆ ಬರ್ತಾಳೆ.
ಈತನ್ ಗಾಬರಿಯಾಗಿ ಅವಳನ್ನ ಕರ್ಕೊಂಡು ಗೆಸ್ಟ್ ಹೌಸ್ ಒಳಗಡೆ ಬರ್ತಾನೆ. ಸ್ವಲ್ಪ ಹೊತ್ತಿನ ಹಿಂದೆ ನೀನು ನನ್ಗೋಸ್ಕರ ಬೇಕನ್ ಕುಕ್ ಮಾಡ್ತಾ ಇದ್ದೆ, ಈಗ್ಲೂ ಬೇಕನ್ ಸ್ಮೆಲ್ ಬರ್ತಾ ಇದೆ ಅಲ್ವಾ, ನೀನು ಇಲ್ಲೇ ಇದ್ದೆ ಮತ್ ಹೇಗೆ ಅಲ್ಲಿಗೆ ಬಂದೆ ಅಂತ. ಇದನ್ ಕೇಳಿ ಸೋಫಿಗೆ ತುಂಬಾ ಕೋಪ ಬರುತ್ತೆ. ಯಾಕೆ ಹುಚ್ಚಿನ ತರ ನಡ್ಕೋತಾ ಇದ್ಯಾ, ನಿನ್ನೆ ತಗೊಂಡಿದ್ದ ಡ್ರಗ್ಸ್ ನ ಮತ್ತು ಇನ್ನು ಇಳ್ದಿಲ್ವಾ, ನಾನು ರಾತ್ರಿ ಇಡೀ ನಮ್ ರೂಮ್ ನಲ್ಲೇ ಇದ್ದೆ, ಈ ಗೆಸ್ಟ್ ಹೌಸ್ ಗೆ ಬಂದೇ ಇಲ್ಲ ಅಂತ ಹೇಳ್ತಾಳೆ. ಒಂದ್ ನಿಮಿಷ ಸೋಫಿ, ನಿನ್ನೆ ರಾತ್ರಿ ನಾನು ನಮ್ ರೂಮ್ ನಲ್ಲೇ ಇದ್ದೆ, ನೀನು ಈ ಗೆಸ್ಟ್ ಹೌಸ್ ಒಳಗಡೆ ಬಂದಿರೋದಾಗಿ ಹೇಳ್ದೆ ಅಲ್ವಾ, ಹಾಗೇನೆ ನಾವಿಬ್ರು ಇದೇ ಗೆಸ್ಟ್ ಹೌಸ್ ನಲ್ಲೇ ಒಂದಾಗಿದ್ವಿ ಅಂತ ಕೂಡ ಹೇಳ್ದೆ. ಆದ್ರೆ ಅದೆಲ್ಲ ನನ್ಗೆ ಎಕ್ಸ್ಪೀರಿಯನ್ಸ್ ಆಗೇ ಇಲ್ಲ. ಆಮೇಲೆ ನೀನು ಜಗಳ ಮಾಡ್ಕೊಂಡು ನಿದ್ದೆ ಮಾಡೋದಕ್ಕೆ ಹೋದೆ ಅಲ್ವಾ, ನಾನು ಈ ಗೆಸ್ಟ್ ಹೌಸ್ ಬಂದು ಸೋಫಾ ಮೇಲೆ ಮಲ್ಕೋಬಿಟ್ಟೆ. ಮಾರ್ನಿಂಗ್ ನೀನೇ ಬೇಕನ್ ಕುಕ್ ಮಾಡ್ತಿದ್ದೆ, ಆದ್ರೆ ಅದು ನಿನ್ಗೆ ಗೊತ್ತೇ ಇಲ್ಲ. ಸೊ ಇಬ್ರಿಗೂ ಎರಡು ರೀತಿಯ ಸಿನಾರಿಯೋ ನಡೆದಿದೆ. ಒಂದ್ ನಿಮಿಷ ಇರು, ನಾನು ಹೋಗಿ ಆ ಗೆಸ್ಟ್ ಹೌಸ್ ನಲ್ಲಿ ಚೆಕ್ ಮಾಡ್ತೀನಿ ಅಂತ ಹೇಳಿ ಒಂಟಿಯಾಗಿ ಈತನ್ ಮಾತ್ರ ಬರ್ತಾನೆ. ಇದಕ್ಕೂ ಮುಂಚೆ ಇದ್ದ ಸೋಫಿನ ಹುಡುಕ್ತಾ ಇರುವಾಗ ಅವಳು ಸ್ನಾನ ಮಾಡ್ತಾ ಇದ್ದಾಳೆ. ಇವನಿಗೆ ತಲೆ ಕೆಟ್ಟು ಗೊಬ್ಬರ ಆಗೋಗುತ್ತೆ. ಹೊರಗಡೆ ಬಂದು ಈಗ ಕೂಡ ನೀನು ಸ್ನಾನ ಮಾಡ್ತಾ ಇದ್ದೆ, ನಿನ್ಗೆ ಟವಲ್ ಕೊಟ್ಟು ಬಂದಿದ್ದೀನಿ, ಈಗ ನೀನು ಒಳಗಡೆ ಹೋದ್ರೆ ನನ್ನ ನೋಡೋ ಸಾಧ್ಯತೆ ಇದೆ ಅಂತ ಸೋಫಿನ ಒಳಗಡೆ ಕಳಿಸ್ತಾನೆ. ನೋಡಿದ್ರೆ ಶಾಕಿಂಗ್ಲಿ ಈತನ್ ತರಾನೇ ಒಬ್ಬ ಅಲ್ಲಿ ವರ್ಕೌಟ್ ಮಾಡ್ತಾ ಇದ್ದಾನೆ. ಹೇ ಸೋಫಿ ಬಾ ಅಂತ ರೊಮ್ಯಾಂಟಿಕ್ ಆಗಿ ಮಾತಾಡ್ತಾನೆ. ಸೋಫಿಗೆ ತಲೆ ಕೆಟ್ಟು ಹೋಗುತ್ತೆ. ಈ ಕಡೆ ಹೊರಗಡೆ ನಿಂತ್ಕೊಂಡಿರೋ ಈತನ್ ಎಲ್ಲಿ ಹೋದವಳು ಇನ್ನೂ ಬಂದಿಲ್ವಲ್ಲ ಅಂತ ಆ ಗೆಸ್ಟ್ ಹೌಸ್ ನ ಡೋರ್ ತೆಗೆಯೋದಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ಅವನಿಂದ ಆಗ್ತಾ ಇಲ್ಲ. ಸ್ವಲ್ಪ ಹೊತ್ತಾದ್ಮೇಲೆ ಸೋಫಿ ಸೋಫಿ ಅಂತ ಕರಿತಾ ಇದ್ದಾನೆ, ಆದ್ರೆ ನೋ ರೆಸ್ಪಾನ್ಸ್. ಡೋರ್ಗೆ ಕಲ್ಲೆಲ್ಲ ಎಸಿತಾನೆ, ಏನು ವರ್ಕ್ ಆಗ್ತಾ ಇಲ್ಲ. ಆ ಗೆಸ್ಟ್ ಹೌಸ್ ನಲ್ಲಿ ಸುತ್ತಾಡ್ತಾ ಇರುವಾಗ ಸೋಫಿ ಹೊರಗಡೆ ಬಂದು ನಿಂತಾರನೇ ಒಬ್ಬ ಗೆಸ್ಟ್ ಹೌಸ್ ನಲ್ಲಿ ಇದ್ದಾನೆ ಅಂತ ಗಾಬರಿ ಆಗಿದ್ದಾಳೆ. ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಆ ರೆಸಾರ್ಟ್ ಇಂದ ಎಸ್ಕೇಪ್ ಆಗ್ತಾರೆ. ನೇರವಾಗಿ ಒಂದು ರೆಸ್ಟೋರೆಂಟ್ ಗೆ ಬರ್ತಾರೆ. ಆ ಗೆಸ್ಟ್ ಹೌಸ್ ನಲ್ಲಿ ಇವ್ರ ತರಾನೇ ಇರೋ ಇಬ್ರು ಬಗ್ಗೆನೆ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಮೇ ಬಿ ನಾವಿಬ್ರು ಬೇರೊಂದು ಟೈಮ್ ಲೈನ್ ಗೆ ಹೋಗ್ ಬಂದ್ವಿ ಅನ್ಸುತ್ತೆ, ಆ ಗೆಸ್ಟ್ ಹೌಸ್ ಪೋರ್ಟಲ್ ಆಗಿರ್ಬೋದು ಅಂತ. ಆಗ ಸೋಫಿ ಅದೇನೋ ಗೊತ್ತಿಲ್ಲ, ಈ ಎಕ್ಸ್ಪೀರಿಯನ್ಸ್ ಸ್ಟ್ರೇಂಜ್ ಆಗಿತ್ತು, ನಾವ್ಯಾಕೆ ಇದನ್ನ ಪೂರ್ತಿಯಾಗಿ ಎಕ್ಸ್ಪ್ಲೋರ್ ಮಾಡಬಾರ್ದು. ಇದನ್ ಕೇಳಿ ಈತನ್ಗೆ ಶಾಕ್ ಆಗುತ್ತೆ. ಸೋಫಿ ಹೇಳ್ತಿರೋ ಪ್ರಕಾರ ಆ ಥೆರಪಿಸ್ಟ್ ಇವ್ರಿಬ್ಬರನ್ನ ಈ ರೆಸಾರ್ಟ್ ಗೆ ಕಳ್ಸಿದ್ದೆ ಇವ್ರಿಬ್ಬರ ರಿಲೇಶನ್ಶಿಪ್ ಗಟ್ಟಿಯಾಗ್ಲಿ ಅಂತ. ಆದ್ರೆ ಅದು ಇನ್ನೂ ನಡೆದೇ ಇಲ್ಲ. ಇಷ್ಟು ಬೇಗ ಮನೆಗೆ ಹೋಗಿ ಏನ್ ಮಾಡೋದು. ಅಷ್ಟೇ ಅಲ್ದೆ ಈ ಸ್ಟ್ರೇಂಜ್ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿದೆ. ಅಷ್ಟೇ ಅಲ್ದೆ ನಮ್ ತರಾನೇ ಇರೋ ಅವ್ರಿಬ್ರು ಕೆಟ್ಟವ್ರೇನು ಅಲ್ಲ. ಮತ್ತೆ ಅದೇ ರೆಸಾರ್ಟ್ ಒಳಗಡೆ ಹೋಗೋಣ ಅಂತ ಸೋಫಿ ಹೇಳಿದ್ರಿಂದ ಮತ್ತೆ ಅದೇ ರೆಸಾರ್ಟ್ ಗೆ ಹೋಗ್ತಾರೆ. ಫಸ್ಟ್ ನಾನು ಆ ಗೆಸ್ಟ್ ಹೌಸ್ ಒಳಗಡೆ ಹೋಗ್ತೀನಿ ಅಂತ ಈತನ್ ಮಾತ್ರ ಹೋಗ್ತಾನೆ. ಅಲ್ಲಿ ಆ ಡೂಪ್ಲಿಕೇಟ್ ಸೋಫಿ ಏನು ಈಗ ಅಷ್ಟೇ ಎದ್ರ, ಬನ್ನಿ ಕಾಫಿ ಮಾಡ್ಕೊಡ್ತೀನಿ ಅಂತ ಕಾಫಿ ಮಾಡ್ಕೊಟ್ಟು ಖುಷಿಯಾಗಿ ಮಾತಾಡ್ತಾ ಇದ್ದಾಳೆ. ಈತನ್ಗೆ ಗೊತ್ತಿದೆ ಇವಳು ನನ್ನ ವೈಫ್ ಸೋಫಿ ಅಲ್ಲ, ಇವಳು ಡೂಪ್ಲಿಕೇಟ್ ಸೋಫಿ ಅಂತ. ಸರಿ ನೀನು ಎಷ್ಟು ದಿನಗಳಿಂದ ಇಲ್ಲಿ ಇದ್ದೀಯಾ ಅಂತ ಕೇಳಿದಾಗ ಏನ್ ಈತನ್ ಆಟ ಆಡ್ತಾ ಇದ್ಯಾ, ನಾವಿಬ್ರು ಒಟ್ಟಿಗೆ ತಾನೇ ಬಂದಿದ್ದು. ಓ ಹೌದಾ, ಹಾಗಾದ್ರೆ ಎಷ್ಟೊತ್ತಿಂದ ಈ ಗೆಸ್ಟ್ ಹೌಸ್ ಒಳಗಡೆ ಇದ್ದೀಯಾ ಅಂತ ಕೇಳಿದಾಗ ಅದಕ್ಕೆ ಇವಳು ನಾನು ನಿನ್ನೆ ರಾತ್ರಿಯಿಂದ ಇಲ್ಲೇ ಇದ್ದೀನಿ, ಯಾಕೆ ಎಲ್ಲ ಮರ್ತು ಬಿಟ್ರ ಅಂತ ಕ್ಯಾಶುವಲ್ ಆಗಿ ಮಾತಾಡ್ತಾ ಇದ್ದಾಳೆ. ಆಗ ಈತನ್ ಸರಿ ನನ್ ಜೊತೆ ಹೊರಗಡೆ ವಾಕ್ ಬರ್ತೀಯಾ ಅಂತ ಕೇಳ್ತಾನೆ. ಯಾಕಂದ್ರೆ ಹೊರಗಡೆ ನಿಜವಾದ ಸೋಫಿ ಇದ್ದಾಳೆ ಅಲ್ವಾ, ಅದಕ್ಕೇನೆ ಹೀಗ್ ಕೇಳ್ತಾನೆ. ಅದಕ್ಕೆ ಇವಳು ನನ್ಗೆ ಯಾಕೋ ಒಂಥರ ಫೀಲ್ ಆಗ್ತಿದೆ, ನೀವು ಬೇಕಾದ್ರೆ ಹೋಗ್ ಬನ್ನಿ ಅಂತ ಹೇಳಿ ಎಸ್ಕೇಪ್ ಆಗ್ಬಿಡ್ತಾಳೆ. ಹೊರಗಡೆ ಬಂದ ಈತನ್ ನಿಂತಾರನೇ ಒಬ್ಳು ಒಳಗಡೆ ಇದ್ದಾಳೆ. ಡಿಫ್ರೆನ್ಸ್ ಏನಂದ್ರೆ ನೀನ್ ಯಾವಾಗ್ಲೂ ನನ್ ಜೊತೆ ಜಗಳ ಮಾಡ್ತೀಯ, ಆದ್ರೆ ಅವಳು ತುಂಬಾ ಫ್ರೆಂಡ್ಲಿ ಆಗಿ ಮಾತಾಡ್ತಾಳೆ. ಅದೇನೇ ಇರ್ಲಿ, ಆ ಗೆಸ್ಟ್ ಹೌಸ್ ನಲ್ಲಿ ಇರೋ ಇಬ್ರು ನಮ್ ತರಾನೇ ಇರೋ ಡೂಪ್ಲಿಕೇಟ್ಸ್. ಈಗ ನೀನೇ ಒಳಗಡೆ ಹೋಗ್ಬೇಕು. ಅದಕ್ಕೂ ಮುಂಚೆ ನಾವು ಕೆಲವೊಂದು ವಿಷಯನ ಫಾಲೋ ಮಾಡಬೇಕು. ರೂಲ್ ನಂಬರ್ 1, ಆ ಗೆಸ್ಟ್ ಹೌಸ್ ನಲ್ಲಿ ನಮ್ ತರನೇ ಇರೋ ಡೂಪ್ಲಿಕೇಟ್ಸ್ ಜೊತೆ ಫಿಸಿಕಲ್ ರಿಲೇಶನ್ಶಿಪ್ ಇಟ್ಕೋಬಾರ್ದು. ಒಳಗಡೆ ಇರೋ ಅವರಿಂದ ಏನಾದ್ರೂ ತೊಂದರೆ ಆಗುತ್ತೆ ಅನ್ನೋದು ಗೊತ್ತಾದ್ರೆ ತಕ್ಷಣ ಇಲ್ಲಿಂದ ಎಸ್ಕೇಪ್ ಆಗ್ಬೇಕು. ಮತ್ತೆ ಟೈಮಿಂಗ್ 15 ನಿಮಿಷ ಮಾತ್ರ ನಾವಿಬ್ರು ನಮ್ಮ ಡೂಪ್ಲಿಕೇಟ್ಸ್ ಜೊತೆ ಮಾತಾಡ್ಬೇಕು, ಅದಕ್ಕಿಂತ ಜಾಸ್ತಿ ಸಮಯ ತಗೋಬಾರ್ದು ಅಂತ. ಈಗ ಸೋಫಿ ಗೆಸ್ಟ್ ಹೌಸ್ ಒಳಗಡೆ ಹೋದ ತಕ್ಷಣ ಈತನ್ ಟೈಮರ್ ಆನ್ ಮಾಡ್ತಾನೆ. ಈ ಕಡೆ ಒಳಗಡೆ ಹೋದ ಸೋಫಿಗೆ ಒಂದು ಸರ್ಪ್ರೈಸ್. ಅದೇನಂದ್ರೆ ಒಳಗಡೆ ಇರೋ ಈ ಡೂಪ್ಲಿಕೇಟ್ ಸೋಫಿ ಚಿತ್ರ ಬಿಡಿಸಿದ್ದಾನೆ, ಹಾಗೇನೆ ಅವಳ ಜೊತೆ ರೊಮ್ಯಾಂಟಿಕ್ ಆಗಿ ಮಾತಾಡ್ತಾನೆ. ಇದ್ರಿಂದ ಸೋಫಿ ತುಂಬಾ ಖುಷಿಯಾಗಿದ್ದಾಳೆ. ಇದು ಗೊತ್ತಿಲ್ಲದೆ ಹೊರಗಡೆ ಟೈಮರ್ ನೋಡ್ತಿದ್ದ ಈತನ್ ಇವನ್ ಹೇಳಿದ್ದು 15 ನಿಮಿಷ ಒಳಗಡೆ ಬರ್ಬೇಕು ಅಂತ, ಆದ್ರೆ ಟೈಮ್ ಜಾಸ್ತಿ ಆಗಿದೆ, ಯಾಕೆ ಇನ್ನು ಬಂದಿಲ್ಲ ಅಂತ ಯೋಚನೆ ಮಾಡ್ತಾನೆ. ಈ ಕಡೆ ಇವನು ಸೋಫಿ ಜೊತೆ ತುಂಬಾ ಕೇರಿಂಗ್ ಆಗಿ ಮಾತಾಡ್ತಾ ಇರೋದ್ರಿಂದ 20 ನಿಮಿಷ ಆದ್ರೂನು ಇವಳು ಹೊರಗಡೆ ಬರೋದೇ ಇಲ್ಲ. ಇದ್ರಿಂದ ಹೊರಗಡೆ ಇರೋ ಈತನ್ ವಿಂಡೋ ಇಂದ ನೋಡ್ತಾನೆ. ಒಳಗಡೆ ಆ ಡೂಪ್ಲಿಕೇಟ್ ಸೋಫಿಗೆ ಮಸಾಜ್ ಮಾಡ್ತಾ ಇರ್ತಾನೆ. ಇದನ್ ನೋಡಿ ಈತನ್ಗೆ ಗಾಬರಿ ಆಗುತ್ತೆ. ಈ ವಿಷಯ ಸೋಫಿಗೂ ಗೊತ್ತಾಗಿದ್ರಿಂದ ಹೊರಗಡೆ ಬಂದು ಯಾಕೆ ಈ ತರ ಕದ್ ನೋಡ್ತಾ ಇದ್ದೆ, ನನ್ ಮೇಲೆ ನಿನ್ಗೆ ಅಷ್ಟೊಂದು ಡೌಟ್ ಇದೆಯಾ ಅಂತ. ನೋಡು ನಾವು ಏನ್ ಮಾತಾಡ್ಕೊಂಡ್ವಿ, 15 ನಿಮಿಷ ಮಾತ್ರ ಒಳಗಡೆ ಇರ್ಬೇಕು ಅಂತ ತಾನೆ, ಆದ್ರೆ ನೀನು 20 ನಿಮಿಷ ಆದ್ರೂನು ಬರ್ಲೇ ಇಲ್ಲ, ಅದಕ್ಕೇನೆ ಹಾಗ್ ನೋಡ್ದೆ ಅಷ್ಟೇ. ಅದಿರ್ಲಿ ಒಳಗಡೆ ಹೋದ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಕೇಳ್ತಾನೆ. ಚಾನ್ಸೇ ಇಲ್ಲ, ಈತನ್ ನಿಂತರಾನೇ ಅವನು ಇದ್ದಾನೆ.
ಡಿಫ್ರೆನ್ಸ್ ಏನಂದ್ರೆ ನಾವಿಬ್ರು ಲವ್ ಮಾಡೋ ಸಂದರ್ಭದಲ್ಲಿ ನೀನು ಹೇಗಿದ್ಯೋ ಅದೇ ತರನೇ ಅವನು ಇದ್ದಾನೆ. ನನ್ಗೆ ತುಂಬಾ ಖುಷಿ ಆಯ್ತು. ಕಟ್ ಮಾಡಿದ್ರೆ ಇವರಿಬ್ರು ಆ ಒಳಗಡೆ ಇರೋ ಡೂಪ್ಲಿಕೇಟ್ಸ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇವಳು ಆ ಡೂಪ್ಲಿಕೇಟ್ ಬಗ್ಗೆನೆ ಹೊಗಳ್ತಾ ಇರೋದ್ರಿಂದ ಈತನ್ ಕೇಳ್ತಾನೆ, ಫಿಸಿಕಲಿ ನಮ್ಮಿಬ್ಬರ ನಡುವೆ ಏನ್ ಡಿಫ್ರೆನ್ಸ್ ಇದೆ ಅಂತ. ಆಗ ಸೋಫಿ ಹೇಳೋ ಪ್ರಕಾರ, ನೀನು ಸ್ಪೆಕ್ಸ್ ಹಾಕೊಂಡಿದ್ಯಾ, ಅವನು ಹಾಕಿಲ್ಲ ಅಷ್ಟೇ. ಆದ್ರೆ ಇವಳು ಅವನ್ನ ಹೊಗಳೋದ್ನ ಬಿಡ್ತಾನೆ ಇಲ್ಲ. ಇದ್ರಿಂದ ಈತನ್ಗೆ ಹೊಟ್ಟೆ ಕಿಚ್ಚು ಶುರುವಾಗುತ್ತೆ. ರಾತ್ರಿ ಈತನ್ ಏನ್ ಮಾಡ್ತಾನೆ ಅಂದ್ರೆ, ಇವಳು ನಿದ್ದೆ ಮಾಡಿದ್ಮೇಲೆ ಎದ್ದೋಗಿ ಆ ಗೆಸ್ಟ್ ಹೌಸ್ ನಲ್ಲಿ ವಾಯ್ಸ್ ರೆಕಾರ್ಡರ್ ನ ಫೋನ್ ನಲ್ಲಿ ಆನ್ ಮಾಡಿ ಒಂದ್ ಕಡೆ ಇಟ್ಟು ಬರ್ತಾನೆ. ಇವರಿಬ್ರು ಒಟ್ಟಿಗೆ ಇರುವಾಗ ಏನ್ ಮಾತಾಡ್ತಾರೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೇನೆ ಹೀಗ್ ಮಾಡಿರೋದು. ನೆಕ್ಸ್ಟ್ ಡೇ ಬೆಳಗ್ಗೆನೆ ಒರಿಜಿನಲ್ ಸೋಫಿ ಆ ಗೆಸ್ಟ್ ಹೌಸ್ ಗೆ ಬಂದು ಆ ಡೂಪ್ಲಿಕೇಟ್ ಜೊತೆ ಖುಷಿಯಾಗಿ ಮಾತಾಡ್ತಾ ಇದ್ದಾಳೆ. ಆಕ್ಚುಲಿ ಸೋಫಿಗೆ ಈ ಡೂಪ್ಲಿಕೇಟ್ ನ ಕಂಡ್ರೆ ತುಂಬಾ ಇಷ್ಟ. ಅವನ್ ಜೊತೆ ಮಾತಾಡಿ ಹೊರಗಡೆ ಬರ್ತಾ ಇರೋದ್ನ ಈತನ್ ನೋಡಿ, ಇವಳೇನು ಇಷ್ಟೊಂದು ಖುಷಿಯಾಗಿ ಬರ್ತಿದ್ದಾಳಲ್ಲ ಅಂತ ಹೇಗೂ ರೆಕಾರ್ಡರ್ ನ ಆನ್ ಮಾಡಿ ಇಟ್ಟಿರೋದ್ರಿಂದ ಅದನ್ನ ಕೇಳಿಸ್ಕೊಂಡ್ರೆ ಎಲ್ಲ ಗೊತ್ತಾಗುತ್ತೆ ಅನ್ಕೊಂಡು ಒಳಗಡೆ ಬಂದು ಸರ್ಚ್ ಮಾಡ್ತಾನೆ. ಆದ್ರೆ ಫೋನ್ ಕಾಣಿಸ್ತಾ ಇಲ್ಲ. ಆಗ ಹಿಂದೆಯಿಂದ ಬಂದಿರೋ ಡೂಪ್ಲಿಕೇಟ್ ಸೋಫಿ, ನಿನ್ನೆ ನೀವು ನಿಮ್ ಫೋನ್ ನ ಮರ್ತು ಬಿಟ್ರಿ ಅಂತ ಫೋನ್ ಕೊಡ್ತಾಳೆ. ಅದನ್ನ ತಗೊಂಡು ಹೊರಗಡೆ ಬಂದ ಮೇಲೆ ರೆಕಾರ್ಡಿಂಗ್ಸ್ ನ ಪ್ಲೇ ಮಾಡ್ತಾನೆ. ಆದ್ರೆ ಏನು ರೆಕಾರ್ಡ್ ಆಗಿಲ್ಲ. ಈ ಕಡೆ ಸೋಫಿ ಆ ಡೂಪ್ಲಿಕೇಟ್ ಈತನ್ ಜೊತೆ ತುಂಬಾ ಹ್ಯಾಪಿಯಾಗಿ ಕಾಲ ಕಳೀತಾ ಇದ್ದಾಳೆ. ಈಗ ರಾತ್ರಿ ಆಗಿದೆ. ಇವರಿಬ್ರು ಒರಿಜಿನಲ್ಸ್ ರೂಮ್ ನಲ್ಲಿ ಇರುವಾಗ ಈತನ್ ಹೇಳ್ತಾನೆ, ನನ್ ಡ್ರೆಸ್ ಎಲ್ಲ ಕಾಣೆ ಆಗ್ತಿದೆ ಅಂತ. ಆದ್ರೆ ಸೋಫಿ ಖುಷಿಯಾಗಿ ಆ ಡೂಪ್ಲಿಕೇಟ್ ಈತನ್ ಜೊತೆ ಚಾಟ್ ಮಾಡ್ತಾ ಇದ್ದಾಳೆ. ವಿಷಯ ಗೊತ್ತಾಗಿದ್ರಿಂದ ಈತನ್ ಕೇಳ್ತಾನೆ, ಅವ್ರ ಹತ್ರ ಫೋನ್ ಎಲ್ಲ ಇದೆಯಾ, ನೀನ್ ಯಾಕೆ ಅವನ್ ಜೊತೆ ಟೆಕ್ಸ್ಟ್ ಎಲ್ಲ ಮಾಡ್ತಿದ್ದೀಯಾ ಅಂತ. ಹಂಗೆ ರಾತ್ರಿ ಕಳೆದು ಬೆಳಗಾಗುತ್ತೆ. ಎಚ್ಚರಿಕೆ ಆದ ತಕ್ಷಣ ಸೋಫಿ ಗೆಸ್ಟ್ ಹೌಸ್ಗೆ ಆ ಡೂಪ್ಲಿಕೇಟ್ ಈತನ್ನ ಮೀಟ್ ಆಗೋದಕ್ಕೆ ಹೋಗ್ತಾಳೆ. ಒರಿಜಿನಲ್ ಈತನ್ ಯಾವ್ದೋ ರೀತಿಯಲ್ಲಿ ಇವಳಿಗೆ ಮೋಸ ಮಾಡಿದ್ದಾನೆ ಅನ್ಸುತ್ತೆ. ಅದ್ರ ಬಗ್ಗೆ ಕೇಳಿದಾಗ ಈ ಡೂಪ್ಲಿಕೇಟ್ ಈತನ್ ಆನೆಸ್ಟ್ ಆಗಿ ಒಪ್ಕೋತಾನೆ, ನಂದೇ ತಪ್ಪು ಅಂತ. ಹಾಗೇನೆ ಸಾರಿ ಕೂಡ ಕೇಳಿ, ನಮ್ ರಿಲೇಶನ್ಶಿಪ್ ಚೆನ್ನಾಗಿರೋದಕ್ಕೆ ನೀನೇ ಕಾರಣ, ಆ ಥೆರಪಿಸ್ಟ್ ಹತ್ರ ಕರ್ಕೊಂಡು ಹೋಗಿದ್ದು ಕೂಡ ನೀನೇ ಅಂತ. ಜಗಳ ಆದಾಗ್ಲೆಲ್ಲ ಈತನ್ ಹೀಗೇನೆ ಮಾತಾಡ್ಲಿ ಅಂತ ಸೋಫಿ ಅನ್ಕೋತಾ ಇದ್ಲು. ಆದ್ರೆ ಈ ಡೂಪ್ಲಿಕೇಟ್ ಇವಳು ಅನ್ಕೊಂಡಂಗೆನೆ ಮಾತಾಡ್ತಾ ಇದ್ದಾನೆ. ಆದ್ರೆ ಇವನ್ ಹತ್ರ ಇರೋ ಈ ಕ್ವಾಲಿಟಿ ಒರಿಜಿನಲ್ ಈತನ್ ಹತ್ರ ಇರೋದಿಲ್ಲ. ಸೊ ಇದ್ರಿಂದ ಇಂಪ್ರೆಸ್ ಆಗಿರೋ ಸೋಫಿ ಒರಿಜಿನಲ್ ಈತನ್ ಹಾಕಿದ್ದ ರೂಲ್ಸ್ ಎಲ್ಲ ಬ್ರೇಕ್ ಮಾಡಿ ಇವನಿಗೆ ಕಿಸ್ ಮಾಡ್ತಾಳೆ. ಕಟ್ ಮಾಡಿದ್ರೆ ಸೋಫಿ ಒರಿಜಿನಲ್ ಈತನ್ ಇರೋ ರೂಮ್ಗೆ ಬರ್ತಾಳೆ. ಈತನ್ ಹೇಳ್ತಾನೆ, ನೋಡು ಅವನು ನೋಡೋಕೆ ನಂತರನೇ ಇದ್ರೂನು ಅವನು ನಾನಲ್ಲ. ಹಾಗೇನೆ ಆ ಹುಡುಗಿ ನೋಡೋದಕ್ಕೆ ನಿಂತರನೇ ಇದ್ದಾಳೆ ಅಷ್ಟೇ, ಆದ್ರೆ ಅವಳು ನೀನಲ್ಲ ಅಂತ. ಯಾಕೆ ಇವನು ಹೀಗೆಲ್ಲ ಹೇಳ್ತಿದ್ದಾನೆ ಅಂದ್ರೆ, ಎಲ್ಲಿ ಇವಳು ಆ ಡೂಪ್ಲಿಕೇಟ್ ಜೊತೆನೆ ಹೋಗ್ಬಿಡ್ತಾಳೆ ಅಂತ. ಇದೇ ಕನ್ಫ್ಯೂಷನ್ ನಲ್ಲೇ ವಾಕ್ ಮಾಡ್ತಾ ಇರುವಾಗ ಈತನ್ಗೆ ಫ್ರೆಂಡ್ಸ್ ಹಾಗೂ ರಿಲೇಟಿವ್ಸ್ ಕಡೆಯಿಂದ ಕಾಲ್ ಬರುತ್ತೆ. ವಿಷಯ ಏನಂದ್ರೆ, ಈತನ್ ಇವನ್ ಬಗ್ಗೆನೆ ರಿಲೇಟಿವ್ಸ್ ಹಾಗೂ ಫ್ರೆಂಡ್ಸ್ ಜೊತೆ ಕೇಳಿರೋದಾಗಿ ವಾಯ್ಸ್ ನೋಟ್ಸ್ ಎಲ್ಲ ಈ ಫೋನ್ ಇಂದಾನೆ ಹೋಗಿದ್ಯಂತೆ. ಇದೆಲ್ಲ ಈ ಡೂಪ್ಲಿಕೇಟ್ಸ್ ಕೆಲಸ ಅಂತ ಇದ್ರ ಬಗ್ಗೆ ಸೋಫಿಗೆ ಹೇಳ್ತಾನೆ. ಆದ್ರೆ ಸೋಫಿ ಆ ಡೂಪ್ಲಿಕೇಟ್ ಗೆ ಫೇವರ್ ಆಗಿ ಮಾತಾಡ್ತಾ ಇದ್ದಾಳೆ. ಈತನ್ ನಿನ್ಗಿಂತ ನನ್ಗೆ ಅವನ್ ಬಗ್ಗೆ ಚೆನ್ನಾಗ್ ಗೊತ್ತು, ಅವನು ಈ ತರದ ಕೆಲಸ ಮಾಡಲ್ಲ ಅಂತ. ಇದನ್ ಕೇಳಿ ಶಾಕ್ ಆಗಿದ್ದ ಈತನ್, ಸರಿ ನಾನು ಶಾಪಿಂಗ್ ಗೆ ಹೋಗ್ತಾ ಇದ್ದೀನಿ, ನೀನ್ ಬರ್ತೀಯಾ ಅಂತ ಕೇಳ್ದಾಗ ಇವಳು ಬರಲ್ಲ ಅಂತ ಹೇಳ್ತಾಳೆ. ಈಗ ಈತನ್ ಕಾರ್ ತಗೊಂಡು ಹೋಗೋ ತರ ಡ್ರಾಮಾ ಮಾಡಿ ಕಾರ್ನ ಒಂದ್ ಕಡೆ ಪಾರ್ಕಿಂಗ್ ಮಾಡಿದ್ಮೇಲೆ ಆ ಗೆಸ್ಟ್ ಹೌಸ್ ಕಡೆ ಓಡ್ ಬರ್ತಾನೆ. ಬಂದವನು ಫಸ್ಟ್ ಒಂದ್ ರೂಮ್ ಒಳಗಡೆ ಹೋದಾಗ ಅವನಿಗೋಸ್ಕರ ಆ ಡೂಪ್ಲಿಕೇಟ್ ಸೋಫಿ ಕಾಯ್ತಾ ಇದ್ದಾಳೆ. ಸಾರಿ ತಪ್ಪಾದ ರೂಮ್ಗೆ ಬಂದ್ಬಿಟ್ಟೆ ಅಂತ ಆ ಡೂಪ್ಲಿಕೇಟ್ ಈತನ್ ಇರೋ ರೂಮ್ ಕಡೆ ನೋಡ್ತಾ ಇರುವಾಗ ಇವನು ಗೆಸ್ ಮಾಡ್ದಂಗೆ ಸೋಫಿ ಇವನು ಶಾಪಿಂಗ್ ಗೆ ಹೋಗಿದ್ದಾನೆ ಅಂತ ಅನ್ಕೊಂಡು ಆ ಡೂಪ್ಲಿಕೇಟ್ ಈತನ್ನ ಮೀಟ್ ಆಗೋದಕ್ಕೆ ಬರ್ತಾ ಇದ್ದಾಳೆ. ಸೊ ಅದಕ್ಕೇನೆ ಇವನು ಆ ಡೂಪ್ಲಿಕೇಟ್ ಈತನ್ ತರನೇ ಸ್ಪೆಕ್ಸ್ ಎಲ್ಲ ರಿಮೂವ್ ಮಾಡಿ ಒಂದ್ ಕಡೆ ಕೂತ್ಕೋತಾನೆ. ಇದು ಗೊತ್ತಿಲ್ಲದೆ ಸೋಫಿ ಎಮೋಷನಲ್ ಆಗಿ ಮಾತಾಡ್ತಾಳೆ. ಆ ಡೂಪ್ಲಿಕೇಟ್ ಈತನ್ ಕ್ಯಾರೆಕ್ಟರ್ ಇಷ್ಟ ಆಗಿದ್ರಿಂದ ಅವನು ಅನ್ಕೊಂಡು ಒರಿಜಿನಲ್ ಈತನ್ ಜೊತೆನೆ ಇಂಟಿಮೇಟ್ ಆಗ್ತಾಳೆ. ಅಲ್ಲಿಂದ ಹೊರಗಡೆ ಬರುವಾಗ ಈತನ್ಗೆ ತುಂಬಾ ಹರ್ಟ್ ಆಗುತ್ತೆ. ವೈಫ್ ಜೊತೆನೆ ಇದ್ರೂನು ಅವಳ ದೃಷ್ಟಿಲಿ ನಾನು ಡೂಪ್ಲಿಕೇಟ್ ಆಗಿದ್ದೆ, ಎಲ್ಲಿ ಇವಳು ನನ್ನಿಂದ ದೂರ ಆಗ್ತಾಳೋ ಅನ್ನೋ ಭಯದಲ್ಲಿ ಒಳಗಡೆ ಬಂದಾಗ ಸೋಫಿ ಏನು ಗೊತ್ತಿಲ್ಲದೆ ಇರೋ ಹಾಗೆ, ಏನು ಶಾಪಿಂಗ್ ಗೆ ಹೋಗ್ತೀನಿ ಅಂದೆ ಅಲ್ವಾ, ಕೈ ಬೀಸ್ಕೊಂಡ್ ಬಂದಿದ್ಯಾ ಅಂತ ಕೇಳಿದಾಗ ಶಾಪ್ ಕ್ಲೋಸ್ ಆಗಿದೆ ಅಂತ ಹೇಳ್ತಾನೆ. ಕಟ್ ಮಾಡಿದ್ರೆ ನೆಕ್ಸ್ಟ್ ಡೇ ಒರಿಜಿನಲ್ ಈತನ್ ಡೂಪ್ಲಿಕೇಟ್ ಸೋಫಿ ಜೊತೆ ಕೂತ್ಕೊಂಡು ಮಾತಾಡ್ತಾ ಇದ್ದಾನೆ. ಅಂದ್ರೆ ನಿನ್ನೆ ನಡೆದ ಘಟನೆಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಇರುವಾಗ ಈ ಡೂಪ್ಲಿಕೇಟ್ ಸೋಫಿ ತುಂಬಾ ಕೇರಿಂಗ್ ಆಗಿ ಮಾತಾಡ್ತಾಳೆ. ಟ್ರಿಗರ್ ಆಗಿದ್ದ ಈತನ್, ನೀನ್ ಯಾರು, ನನ್ ವೈಫ್ ತರನೇ ಇರೋ ರೋಬೋಟಾ, ಆದ್ರೆ ಒಂದಂತೂ ಸತ್ಯ, ನೀನು ನನ್ ವೈಫ್ ಅಲ್ಲ, ಆದ್ರೆ ಅವಳು ನಂತರನೇ ಇರೋ ಡೂಪ್ಲಿಕೇಟ್ ನ ಲವ್ ಮಾಡೋದಕ್ಕೆ ಶುರು ಮಾಡಿದ್ದಾಳೆ ಅಂತ. ಇದನ್ ಕೇಳಿ ಡೂಪ್ಲಿಕೇಟ್ ಸೋಫಿ ನಿಮ್ದು ಯಾವಾಗ್ಲೂ ಇದ್ದಿದ್ದೆ ಅಂತ ಹೇಳ್ತಾಳೆ. ಅಂದ್ರೆ ನಿಮ್ಮಿಬ್ಬರ ನಡುವೆ ಯಾವಾಗ್ಲೂ ಜಗಳ ಆಗ್ತಿರುತ್ತೆ ಅನ್ನೋದ್ನ ಇಂಡೈರೆಕ್ಟ್ ಆಗಿ ಹೇಳ್ತಾಳೆ. ಇದನ್ ಕೇಳಿ ಶಾಕ್ ಆಗಿದ್ದ ಈತನ್, ಇದು ಹೇಗ್ ನಿನಗ್ ಗೊತ್ತು ಅಂತ ಕೇಳಿದಾಗ ಯಾಕಂದ್ರೆ ನಾನು ನಿನ್ ವೈಫ್ ಅಂತ ಹೇಳ್ತಾಳೆ. ಈ ಕಡೆ ಒರಿಜಿನಲ್ ಸೋಫಿ ಡೂಪ್ಲಿಕೇಟ್ ಈತನ್ ಜೊತೆ ಕಾಲ ಕಳೆಯೋದಕ್ಕೆ ಇಷ್ಟಪಡ್ತಿದ್ದಾಳೆ.
ಇದರಿಂದ ಟ್ರಿಗರ್ ಆಗಿದ್ದ ಒರಿಜಿನಲ್ ಈತನ್ ಒಳಗಡೆ ಬಂದು ಎಲ್ಲವನು ಅಂತ ಹುಡುಕ್ತಾ ಇದ್ದಾನೆ. ಆದ್ರೆ ಅವನು ಕಾಣಿಸ್ತಾ ಇಲ್ಲ. ಇದರಿಂದ ಸೋಫಿಗೂ ಸಿಟ್ಟು ಬರುತ್ತೆ. ನೀನು ಹೀಗೆಲ್ಲ ನಡ್ಕೊಂಡ್ರೆ ಅವನು ನನ್ನಿಂದ ದೂರ ಆಗ್ತಾನೆ ಅಂತ. ಆಗ ಈತನ್, ನೋಡು ಅವನು ನಾನಲ್ಲ. ಅದಕ್ಕೆ ಸೋಫಿ, ಏನೇ ಆಗಿರ್ಲಿ ಅವನ್ ಜೊತೆ ಇರುವಾಗ ನನ್ಗೆ ತುಂಬಾ ಖುಷಿ ಆಗ್ತಿದೆ. ಹೀಗೆ ಇವರಿಬ್ರು ಮಾತಾಡ್ತಾ ಅವರು ಸ್ಟೇ ಆಗಿರೋ ರೂಮ್ಗೆ ಬಂದು ನೋಡಿದ್ರೆ ಅಲ್ಲಿ ಆ ಇಬ್ರು ಡೂಪ್ಲಿಕೇಟ್ಸ್ ಕೂತ್ಕೊಂಡಿದ್ದಾರೆ. ಈಗ ಎರಡು ಜೋಡಿಗಳು ಮಾತಾಡೋದಕ್ಕೆ ಶುರು ಮಾಡ್ತಾರೆ. ಈತನ್ಗೆ ಆ ಡೂಪ್ಲಿಕೇಟ್ ನ ಕಂಡ್ರೆ ಆಗೋದೇ ಇಲ್ಲ. ಆದ್ರೆ ಒರಿಜಿನಲ್ ಸೋಫಿಗೆ ತನ್ನ ಡೂಪ್ಲಿಕೇಟ್ ನ ನೋಡಿ ಆಶ್ಚರ್ಯ ಆಗುತ್ತೆ. ಈಗ ರಾತ್ರಿ ಆಗಿದೆ. ಎಲ್ಲರೂ ಡಿನ್ನರ್ ಆದ್ಮೇಲೆ ಕಾರ್ಡ್ಸ್ ಆಡ್ತಾ ಇದ್ದಾರೆ. ಸೋಫಿ ಬೇಕು ಅಂತಾನೆ ಡೂಪ್ಲಿಕೇಟ್ ಸೋಫಿಗೆಲ್ಲೋ ಆಗ್ ಮಾಡ್ತಾಳೆ. ಇದರಿಂದ ಒರಿಜಿನಲ್ ಈತನ್ಗೆ ಕೋಪ ಬರುತ್ತೆ. ಈ ವಿಷಯದಲ್ಲಿ ಒರಿಜಿನಲ್ ಈತನ್ ಹಾಗೂ ಡೂಪ್ಲಿಕೇಟ್ ನಡುವೆ ಆರ್ಗ್ಯುಮೆಂಟ್ ನಡೀತಾ ಇದೆ. ಆಗ ಒರಿಜಿನಲ್ ಸೋಫಿ ಡೂಪ್ಲಿಕೇಟ್ ಈತನ್ಗೆ ಫೇವರ್ ಆಗಿ ಮಾತಾಡ್ತಾಳೆ. ಫನ್ ಆಗ್ತಾನೆ ಆಟ ಆಡ್ತಿರೋದು ಬಿಡಿ ಅಂತ. ಸರಿ ಬಾ ನಾವಿಬ್ರು ಆಡೋಣ ಅಂತ ಈತನ್ ಹೇಳಿದ್ರಿಂದ ಈ ಗೇಮ್ ನಲ್ಲಿ ಡೂಪ್ಲಿಕೇಟ್ ಈತನ್ ಗೆದ್ದು ಬಿಡ್ತಾನೆ. ಇದರಿಂದ ಟ್ರಿಗರ್ ಆಗಿದ್ದ ಒರಿಜಿನಲ್ ಈತನ್ ಇವನು ಮೋಸ ಮಾಡಿ ಗೆದ್ಬಿಟ್ಟ ಅಂತ. ಆಗ ಇವನು, ಯಾರು, ನಾನ್ ಮೋಸ ಮಾಡಿ ಗೆದ್ಬಿಟ್ನಾ, ನೀನೇ ಮೋಸಗಾರ ಅಂತ. ಈ ಒರಿಜಿನಲ್ ಈತನ್ ಶಾಪಿಂಗ್ ಗೆ ಹೋಗ್ತೀನಿ ಅಂತ ಸುಳ್ಳು ಹೇಳಿ ಒರಿಜಿನಲ್ ಸೋಫಿ ಜೊತೆ ಇಂಟಿಮೇಟ್ ಆಗ್ಬಿಟ್ಟ ಅಲ್ವಾ. ಅದನ್ನ ಹೇಳಿದ್ರಿಂದ ಒರಿಜಿನಲ್ ಸೋಫಿಗೆ ತುಂಬಾ ಕೋಪ ಬರುತ್ತೆ. ನೀನು ಇಷ್ಟು ಕೇವಲವಾಗಿ ನಡ್ಕೊಂಡಿದ್ಯಾ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ. ಕಟ್ ಮಾಡಿದ್ರೆ ಆ ರೆಸಾರ್ಟ್ ಗೆ ಕಳ್ಸಿದ್ದ ಥೆರಪಿಸ್ಟ್ ಗೆ ಕಾಲ್ ಮಾಡಿ, ಎಂತ ಪ್ಲೇಸ್ ಗೆ ಕಳ್ಸಿದ್ದೀರಾ, ಇರಿ ಅಲ್ಲಿಗೆ ಬಂದ ಮೇಲೆ ನಿಮ್ಗೆ ಒಂದು ಗತಿ ಕಾಣಿಸ್ತೀನಿ ಅಂತ ಹೇಳಿ ಆ ರೆಸಾರ್ಟ್ ನಲ್ಲಿ ಇರೋ ವರ್ಕ್ ಸ್ಟೇಷನ್ ಗೆ ಹೋಗ್ತಾನೆ. ಅಲ್ಲಿ ಇದಕ್ಕೂ ಮುಂಚೆ ಬಂದೋಗಿರೋ ಡೀಟೇಲ್ಸ್ ಎಲ್ಲ ಇರೋ ಸಿಸ್ಟಮ್ ಎಲ್ಲ ಇದೆ. ಅದ್ರಲ್ಲಿ 1 by 1 ಚೆಕ್ ಮಾಡಿದಾಗ ಯಾರೆಲ್ಲ ಇಲ್ಲಿಗೆ ಬಂದಿರ್ತಾರೋ ಅವ್ರ ಹೆಸರು ಸಮೇತ ಫೋಲ್ಡರ್ಸ್ ಇರುತ್ತೆ. ಹಾಗೇನೆ ಈತನ್ ಸೋಫಿ ಅನ್ನುವ ಹೆಸರಲ್ಲೂ ಒಂದು ಫೋಲ್ಡರ್ ಇದೆ. ಆ ಫೋಟೋ ನೋಡಿ ಈ ಫೋಟೋ ನಾವು ತೆಗ್ದೇ ಇಲ್ವಲ್ಲ ಅಂತ ಇವನಿಗೆ ಅನ್ನಿಸ್ತಾ ಇದೆ. ಹಾಗೇನೆ ಆ ಫೋಲ್ಡರ್ ನಲ್ಲಿ ಕೆಲವೊಂದು ವಾಯ್ಸ್ ನೋಟ್ಸ್ ಕೂಡ ಇರುತ್ತೆ. ಯಾರೋ ಇಬ್ರು ನಾನೇ ಈತನ್, ನಾನೇ ಸೋಫಿ ಅಂತ ಮಿಮಿಕ್ರಿ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಇಲ್ಲಿ ಏನೋ ನಡೀತಾ ಇದೆ. ಫಸ್ಟ್ ಇಲ್ಲಿಂದ ಎಸ್ಕೇಪ್ ಆಗ್ಬೇಕು ಅಂತ ಟ್ರೈ ಮಾಡ್ತಾನೆ. ಆದ್ರೆ ಡೋರ್ ಎಲ್ಲ ಲಾಕ್ ಆಗಿದೆ. ಏನೇ ಕಿರ್ಚಿದ್ರೂನು ಯಾರು ಕೂಡ ಹೆಲ್ಪ್ ಮಾಡೋದಕ್ಕೆ ಬರೋದಿಲ್ಲ. ನೆಕ್ಸ್ಟ್ ಡೇ ಮಾರ್ನಿಂಗ್ ಆ ಡೂಪ್ಲಿಕೇಟ್ ಸೋಫಿ ಗಾಬರಿ ಆಗಿ, ನಾನು ನಿನ್ ವೈಫ್ ಅಲ್ಲ ಅಂತ, ಇಲ್ಲಿ ಏನ್ ನಡೀತಾ ಇದೆ ಹೇಳು ಅಂತ ಕೇಳಿದಾಗ ಈ ಜಾಗದಿಂದ ಒಂದು ಕಪಲ್ ಮಾತ್ರ ಹೊರಗಡೆ ಹೋಗೋದಕ್ಕೆ ಸಾಧ್ಯ. ನಾವು ನಿಮ್ಗೋಸ್ಕರನೇ ವೇಟ್ ಮಾಡ್ತಾ ಇದ್ವಿ. ನಮ್ ಪ್ಲಾನ್ ಏನಾಗಿತ್ತು ಅಂದ್ರೆ ನಿಮ್ನ ಸಿಕ್ಸಿ ನಾವಿಬ್ರು ಎಸ್ಕೇಪ್ ಆಗ್ಬೇಕು ಅಂತ ಅನ್ಕೊಂಡಿದ್ವಿ. ಇದನ್ ಕೇಳಿ ಒರಿಜಿನಲ್ ಈತನ್ಗೆ ಗಾಬರಿ ಆಗುತ್ತೆ. ನೀವೆಲ್ಲ ಯಾರು ಅಂತ ಕೇಳಿದಾಗ ನಾವು ಕೂಡ ಮನುಷ್ಯರೇ, ಮತ್ತೆ ಹೇಗೆ ನೋಡೋದಕ್ಕೆ ನಮ್ ತರನೇ ಇದ್ದೀರಾ. ಈಗ್ಲೇ ಒಂದು ಟ್ವಿಸ್ಟ್, ಆಕ್ಚುಲಿ ಅಲ್ಲಿ ಒಳಗಡೆ ಇದ್ದಾರೆ ಅಲ್ವಾ ಡೂಪ್ಲಿಕೇಟ್ ಸೋಫಿ ಹಾಗೂ ಈತನ್, ಅವ್ರಿಗೇನೆ ಗೊತ್ತಿಲ್ಲ ಅವರು ಡೂಪ್ಲಿಕೇಟ್ಸ್ ಅಂತ. ಇದಕ್ಕೆಲ್ಲ ಕಾರಣ ಯಾರಂದ್ರೆ ಆ ಥೆರಪಿಸ್ಟ್. ಅವ್ರ ಬಗ್ಗೆ ಆಮೇಲೆ ಮಾತಾಡೋಣ. ಈಗ ಇಲ್ಲಿರೋ ಡೂಪ್ಲಿಕೇಟ್ಸ್ ಒರಿಜಿನಲ್ ಸೋಫಿ ಹಾಗೂ ಈತನ್ ತರಾನೇ ಎಲ್ಲೋ ಜೀವನ ಮಾಡ್ತಿದ್ದವ್ರು. ನಂತರ ಆ ಥೆರಪಿಸ್ಟ್ ನ ಮೀಟ್ ಆಗಿ ಈ ರೆಸಾರ್ಟ್ ಗೆ ಬಂದಿದ್ದಾರೆ. ಆದ್ರೆ ಇಲ್ಲಿಂದ ಹೊರಗಡೆ ಹೋಗೋದಕ್ಕೆ ಆಗಿಲ್ಲ. ಅದಕ್ಕೆ ಕಾರಣ ಏನಂದ್ರೆ ಇಲ್ಲಿಗೆ ಬರೋ ಇಬ್ಬರನ್ನ ರೀಪ್ಲೇಸ್ ಮಾಡಿದ್ರೇನೆ ಇವರಿಂದ ಹೊರಗಡೆ ಹೋಗೋದಕ್ಕೆ ಸಾಧ್ಯ. ಆಕ್ಚುಲಿ ಇವ್ರ ಪ್ಲಾನ್ ಏನಾಗಿತ್ತು ಅಂದ್ರೆ ಈತನ್ ಸೋಫಿ ಇಲ್ಲಿಗೆ ಬಂದಾಗ ಅವರಿಬ್ಬರನ್ನ ಸಿಕ್ಸಿ ಈ ಡೂಪ್ಲಿಕೇಟ್ಸ್ ಇಲ್ಲಿಂದ ಎಸ್ಕೇಪ್ ಆಗ್ಬೇಕು ಅಂತ ಅನ್ಕೊಂಡಿದ್ರು. ಆದ್ರೆ ಸಮಸ್ಯೆ ಎಲ್ಲಿಂದ ಶುರುವಾಗಿದೆ ಅಂದ್ರೆ ಇವರಿಬ್ರು ಇಲ್ಲಿಗೆ ಬಂದ ತಕ್ಷಣ ಈ ಡೂಪ್ಲಿಕೇಟ್ ಈತನ್ಗೆ ಒರಿಜಿನಲ್ ಸೋಫಿ ಮೇಲೆ ಲವ್ ಆಗಿದೆ. ಸೊ ಅವಳನ್ನ ಪಟಾಯಿಸಿ ಇಲ್ಲಿಂದ ಎಸ್ಕೇಪ್ ಆಗ್ಬೇಕು ಅಂತ ಅನ್ಕೊಂಡಿದ್ದ. ಹೇಗಂದ್ರೆ ಒರಿಜಿನಲ್ ಈತನ್ ಹಾಗೇನೆ ಸೋಫಿ ಇಬ್ರಿಗೂ ಒಬ್ಬರನ್ನ ಕಂಡ್ರೆ ಇನ್ನೊಬ್ರಿಗೆ ಆಗೋದೇ ಇಲ್ಲ. ಅದೇ ತರನೇ ಈ ಡೂಪ್ಲಿಕೇಟ್ ಈತನ್ ಹಾಗೂ ಸೋಫಿಗೂ ಒಬ್ಬರನ್ನ ಕಂಡ್ರೆ ಇನ್ನೊಬ್ರಿಗೆ ಆಗೋದಿಲ್ಲ. ಒರಿಜಿನಲ್ ಸೋಫಿ ಎಕ್ಸ್ಪೆಕ್ಟ್ ಮಾಡ್ತಿರೋ ಗುಣಗಳೆಲ್ಲ ಈ ಡೂಪ್ಲಿಕೇಟ್ ಈತನ್ ಹತ್ರ ಇದೆ. ಅದೇ ತರನೇ ಡೂಪ್ಲಿಕೇಟ್ ಸೋಫಿ ಎಕ್ಸ್ಪೆಕ್ಟ್ ಮಾಡ್ತಿರೋ ಗುಣಗಳೆಲ್ಲ ಒರಿಜಿನಲ್ ಈತನ್ ಹತ್ರ ಇದೆ. ಈಗ ಸಮಸ್ಯೆ ಏನಂದ್ರೆ ಆ ಡೂಪ್ಲಿಕೇಟ್ ಈತನ್ ಒರಿಜಿನಲ್ ಸೋಫಿನ ಕರ್ಕೊಂಡು ಎಸ್ಕೇಪ್ ಆಗೋದಕ್ಕೆ ಟ್ರೈ ಮಾಡ್ತಾ ಇದ್ದಾನೆ. ಯಾಕಂದ್ರೆ ಅವನಿಗೆ ಅವಳೇ ಇಷ್ಟ. ಹಾಗೇನಾದ್ರೂ ಆದ್ರೆ ಇವರಿಬ್ರು ಇಲ್ಲೇ ಸಿಕ್ಕಾಕೋತಾರೆ. ಅದಕ್ಕೇನೆ ಈ ಡೂಪ್ಲಿಕೇಟ್ ಸೋಫಿ ನಿಜ ಹೇಳಿ ಹೇಗಾದ್ರೂ ನಿಮ್ ವೈಫ್ ಜೊತೆ ಮಾತಾಡಿ ಇಲ್ಲಿಂದ ಎಸ್ಕೇಪ್ ಆಗ್ಬಿಡಿ. ಆಗ ಒರಿಜಿನಲ್ ಈತನ್, ನೀನ್ ಯಾಕೆ ನಮ್ಗೆ ಹೆಲ್ಪ್ ಮಾಡ್ತಾ ಇದ್ಯಾ, ನೀವಿಬ್ರು ಎಸ್ಕೇಪ್ ಆಗ್ಬೋದಿತ್ತು ಅಲ್ವಾ ಅಂತ ಕೇಳಿದಾಗ ನಾನು ಅವನ್ ಜೊತೆ ಇಲ್ಲಿಂದ ಹೊರಗಡೆ ಹೋದ್ರೂನು ಹ್ಯಾಪಿಯಾಗಿ ಇರಲ್ಲ. ಯಾಕಂದ್ರೆ ಅವನು ನನ್ನ ಬಿಟ್ಟು ನಿನ್ ವೈಫ್ ಜೊತೆ ಓಡೋಗೋದಕ್ಕೆ ಪ್ಲಾನ್ ಮಾಡಿದ್ದಾನೆ. ಸೊ ಅದಕ್ಕೇನೆ ನೀವಿಬ್ರು ಇಲ್ಲಿಂದ ಹೋಗ್ಬಿಡಿ ಅಂತ. ಈ ಕಡೆ ಡೂಪ್ಲಿಕೇಟ್ ಈತನ್ ಸೋಫಿನ ಮ್ಯಾನಿಪುಲೇಟ್ ಮಾಡ್ತಾನೆ. ಪಕ್ಕದಲ್ಲಿರೋ ಫಾರೆಸ್ಟ್ ಗೆ ಟ್ರಕ್ಕಿಂಗ್ ಹೋಗೋಣ ಅಂತ. ಆಗ ಸೋಫಿ, ಇಲ್ಲ ಈತನ್ ಕೋಪದಲ್ಲಿದ್ದಾನೆ, ನಾನು ಅವನಿಗೆ ಸಮಾಧಾನ ಮಾಡ್ಬೇಕು ಅಂತ. ಇಲ್ಲ 1 hour ಒಳಗಡೆ ಹೋಗ್ ಬರೋಣ, ಅಷ್ಟ್ರಲ್ಲಿ ಅವನು ಕಾಮ್ ಆಗ್ತಾನೆ ಅಂತ ಹೇಳ್ತಾನೆ. ಇವನು ಈ ಒರಿಜಿನಲ್ ಸೋಫಿನ ಕರ್ಕೊಂಡು ಇಲ್ಲಿಂದ ಎಸ್ಕೇಪ್ ಆಗೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದಾನೆ. ಅಷ್ಟ್ರಲ್ಲಿ ಡೂಪ್ಲಿಕೇಟ್ ಸೋಫಿ ಅಲ್ಲಿಗೆ ಬರ್ತಾಳೆ. ನಾನ್ ಕೂಡ ನಿಮ್ ಜೊತೆ ಟ್ರಕ್ಕಿಂಗ್ ಗೆ ಬರ್ತೀನಿ ಅಂತ ಹೇಳಿದ್ರಿಂದ ಒರಿಜಿನಲ್ ಸೋಫಿ ಟ್ರಕ್ಕಿಂಗ್ ಗೆ ಬೇಕಾದ ಡ್ರೆಸ್ ಕೊಡ್ತಾಳೆ. ಈಗ ಇಬ್ರು ಒಂದೇ ತರ ಡ್ರೆಸ್ ಹಾಕೊಂಡು ಈ ಡೂಪ್ಲಿಕೇಟ್ ಸೋಫಿ ಏನ್ ಮಾಡ್ತಾಳೆ ಅಂದ್ರೆ ಒರಿಜಿನಲ್ ಈತನ್ ಹಾಗೇನೆ ಒರಿಜಿನಲ್ ಸೋಫಿ ಮೀಟ್ ಆಗೋ ತರ ಮಾಡಿ ಇಲ್ಲಿ ಈ ಡೂಪ್ಲಿಕೇಟ್ ಸೋಫಿ
ತನ್ನ ಹಸ್ಬೆಂಡ್ ಮನ್ಸ್ನ ಚೇಂಜ್ ಮಾಡೋಣ ಅಂತ ಕೆಳಗಡೆ ಬರುವಾಗ ಈ ಕಡೆ ಒರಿಜಿನಲ್ ಈತನ್ ತನ್ನ ವೈಫ್ಗೆ ಇಲ್ಲಿ ನಡೆದಿರೋ ಘಟನೆಗಳ ಬಗ್ಗೆ ಹೇಳಿ ಕನ್ವಿನ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಇದಕ್ಕೆಲ್ಲ ಕಾರಣ ಥೆರಪಿಸ್ಟ್ ಅಂತ. ಆದ್ರೆ ಇದನ್ನೆಲ್ಲ ಒರಿಜಿನಲ್ ಸೋಫಿ ನಂಬೋದಕ್ಕೆ ರೆಡಿ ಇಲ್ಲ. ನನ್ಗೆ ಅವನೇ ಇಷ್ಟ ಅಂತ ಹೇಳ್ತಾ ಇದ್ದಾಳೆ. ಇವನು ಎಷ್ಟೋ ಹೇಳ್ತಾನೆ, ಅವನು ನಿನ್ಗೆ ಇಷ್ಟ ಆಗಿದ್ರೂನು ಅವನು ರಿಯಲ್ ಅಲ್ಲ, ನಾನೇ ರಿಯಲ್, ನನ್ನಿಂದ ತಪ್ಪಾಗಿದೆ ನಿಜ, ಇನ್ಮೇಲೆ ಆದ್ರೂ ಇಬ್ರು ಸಂತೋಷವಾಗಿರೋಣ ಅಂತ. ಕಟ್ ಮಾಡಿದ್ರೆ ಡೂಪ್ಲಿಕೇಟ್ ಸೋಫಿ ಒರಿಜಿನಲ್ ಸೋಫಿ ತರನೇ ಡ್ರೆಸ್ ಹಾಕೊಂಡು ಬಂದಿರೋದ್ರಿಂದ ಇವಳೇ ಒರಿಜಿನಲ್ ಸೋಫಿ ಅನ್ಕೊಂಡು ಬಾಯಿಲಿಂದ ಎಸ್ಕೇಪ್ ಆಗೋಣ ಅಂದಾಗ ಹೇಗೂ ಇವನಿಗೆ ಒರಿಜಿನಲ್ ಸೋಫಿ ಅಂದ್ರೆ ಇಷ್ಟ ಅಲ್ವಾ, ಅವಳ ತರನೇ ಇವಳು ಕೂಡ ನಡ್ಕೋತಾಳೆ. ಸರಿ ನಾವಿಲ್ಲಿಂದ ಎಸ್ಕೇಪ್ ಆಗೋಣ ಅಂತ ಈ ಡೂಪ್ಲಿಕೇಟ್ ಈತನ್ ಇವಳೇ ಒರಿಜಿನಲ್ ಸೋಫಿ ಅನ್ಕೊಂಡು ಕಿಸ್ ಮಾಡ್ತಾನೆ. ಆಗ ಇವಳು ಇಷ್ಟು ವರ್ಷ ಇವನ್ ಜೊತೆ ಜೀವನ ಮಾಡಿದ್ರೂನು ಇವನಿಗೆ ಅವಳೇ ಇಷ್ಟ ಆಗ್ಬಿಟ್ಲು ಅಂತ ಎಮೋಷನ್ ತಡ್ಕೊಳ್ಳೋದಕ್ಕೆ ಆಗದೆ ಅಳ್ತಾ ಇದ್ದಾಳೆ. ಆಗ ಇವನಿಗೆ ಗೊತ್ತಾಗುತ್ತೆ ಇವಳು ಒರಿಜಿನಲ್ ಸೋಫಿ ಅಲ್ಲ ಅಂತ. ಸೊ ಈಗ ಅವಳನ್ನ ಹುಡ್ಕೊಂಡು ನೇರವಾಗಿ ಒರಿಜಿನಲ್ ಸೋಫಿ ಹಾಗೇನೆ ಒರಿಜಿನಲ್ ಈತನ್ ಮಾತಾಡ್ತಾ ಇದ್ದ ಜಾಗಕ್ಕೆ ಬರ್ತಾನೆ. ಸೋಫಿ ಇವನ್ ಮಾತನ್ನ ನಂಬೋದಕ್ಕೆ ಹೋಗ್ಬೇಡ, ನಾನೇ ನಿಜವಾದ ಈತನ್ ಅಂತ. ಈ ವಿಷಯದಲ್ಲಿ ಇಬ್ಬರ ನಡುವೆ ಆರ್ಗ್ಯುಮೆಂಟ್ ಆಗಿ ಇಬ್ರು ಹೊಡೆದಾಡ್ತಾ ಇದ್ದಾರೆ. ಸುಮ್ನೆ ಇರಿ ಅಂತ ಒರಿಜಿನಲ್ ಸೋಫಿ ಕಿರ್ಚಾಡ್ತಾಳೆ. ಆಗ ಈ ಡೂಪ್ಲಿಕೇಟ್ ಈತನ್ ನೀನು ನನ್ ಜೊತೆ ಬರಲ್ಲ ಅಲ್ವಾ, ಸರಿ ಬಿಡು ನಾನಿಲ್ಲಿಂದ ಹೋಗ್ತೀನಿ ಅಂತ ಓಡೋದಕ್ಕೆ ಶುರು ಮಾಡ್ತಾನೆ. ಒರಿಜಿನಲ್ ಈತನ್ ಕೂಡ ಹಿಂದೆನೆ ಓಡ್ ಬರ್ತಾನೆ. ಇನ್ನೇನು ಗೇಟ್ ಹತ್ರ ಹೋಗ್ಬೇಕು ಅನ್ನುವಾಗ ಯಾವ್ದೋ ಶೀಲ್ಡ್ ಗೆ ಡಿಕ್ಕಿ ಹೊಡೆದು ಕೆಳಗಡೆ ಬಿದ್ದೋಗ್ತಾನೆ. ಈ 3 ಜನ ಬಂದು ನೋಡಿದಾಗ ಅವನು ಅನ್ಕಾನ್ಶಿಯಸ್ ಆಗಿದ್ದಾನೆ. ಆ ಡೂಪ್ಲಿಕೇಟ್ ಸೋಫಿ ಹೇಳ್ದಂಗೆ ಇಲ್ಲಿಂದ ಜೋಡಿಯಾಗಿ ಎಸ್ಕೇಪ್ ಆಗ್ಬೇಕು, ಒಂಟಿಯಾಗೆಲ್ಲ ಹೋಗೋದಕ್ಕಾಗಲ್ಲ. ಇನ್ ಕೇಸ್ ಹೇಗಾದ್ರೂ ಜೋಡಿಯಾಗಿ ಹೊರಗಡೆ ಹೋದ್ರೆ ಆ ರೀತಿ ಹೋದವರು ರಿಯಲ್ ಲೈಫ್ ಗೆ ಎಂಟರ್ ಆಗ್ತಾರೆ, ಉಳಿದವರು ಇಲ್ಲೇ ಸಿಕ್ಕಾಕೋಬೇಕಾಗುತ್ತೆ. ಈಗ ಒರಿಜಿನಲ್ ಈತನ್ ಸೋಫಿನ ನೋಡಿ ಬಾ ಇಲ್ಲಿಂದ ಹೋಗೋಣ ಅಂತ. ಆದ್ರೆ ಇಬ್ರು ಒಂದೇ ತರ ಡ್ರೆಸ್ ಹಾಕಿರೋದ್ರಿಂದ ಇವನಿಗೆ ಕನ್ಫ್ಯೂಸ್ ಆಗ್ತಿದೆ. ಅದ್ರಲ್ಲಿ ಡೂಪ್ಲಿಕೇಟ್ ಸೋಫಿ ಅವ್ರ ಹಸ್ಬೆಂಡ್ ಕಡೆ ನೋಡ್ತಿರುವಾಗ ಇವನಿಗೆ ಕನ್ಫರ್ಮ್ ಆಗುತ್ತೆ ಅವಳು ಡೂಪ್ಲಿಕೇಟ್ ಇವಳೆ ಒರಿಜಿನಲ್ ಅಂತ. ಸೊ ಅದಕ್ಕೆ ಒರಿಜಿನಲ್ ಸೋಫಿನ ಕರ್ಕೊಂಡು ಕಾರ್ನಲ್ಲಿ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ನೇರವಾಗಿ ಆ ಥೆರಪಿಸ್ಟ್ ಇರ್ತಾನೆ ಅಲ್ವಾ, ಆ ಕ್ಲಿನಿಕ್ ಗೆ ಹೋಗ್ತಾರೆ. ನೋಡಿದ್ರೆ ಆ ಜಾಗದಲ್ಲಿ ಅವನು ಇರೋದಿಲ್ಲ. ಅವನೊಬ್ಬ ಮಿಸ್ಟೀರಿಯಸ್ ಥೆರಪಿಸ್ಟ್ ಅನ್ನೋದು ಗೊತ್ತಾಗುತ್ತೆ. ಬಟ್ ಹೇಗೋ ನಾವಿಬ್ರು ಎಸ್ಕೇಪ್ ಆಗ್ಬಿಟ್ವಿ ಅಂತ ಇವರಿಬ್ರು ಆರಾಮಾಗಿ ಜೀವನ ಮಾಡೋದಕ್ಕೆ ಶುರು ಮಾಡ್ತಾರೆ. ಇವಳಿಗೆ ಅವನು ಯಾವ ರೀತಿ ಇರ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾಳೋ ಅದೇ ತರನೇ ಈತನ್ ಕಂಪ್ಲೀಟ್ಲಿ ಬದಲಾಗಿದ್ದಾನೆ. ಈಗ್ಲೇ ಒಂದು ಟ್ವಿಸ್ಟ್. ಒಂದಿನ ಬೆಳಗ್ಗೆ ಸೋಫಿ ಬ್ರೇಕ್ಫಾಸ್ಟ್ ಗೆ ಇವತ್ತು ಬೇಕನ್ ಕುಕ್ ಮಾಡ್ತೀನಿ ಅಂದಾಗ್ಲೇ ಇವನಿಗೆ ಗಾಬರಿ ಆಗುತ್ತೆ. ಯಾಕಂದ್ರೆ ಒರಿಜಿನಲ್ ಸೋಫಿಗೆ ಬೇಕನ್ ಅಂದ್ರೆ ಇಷ್ಟನೇ ಇಲ್ಲ. ಅಂಡ್ ಅಲ್ಲಿ ಒರಿಜಿನಲ್ ಸೋಫಿ ಡೂಪ್ಲಿಕೇಟ್ ಈತನ್ ಜೊತೆ ಅಲ್ಲೇ ಟ್ರ್ಯಾಪ್ ಆಗಿದ್ದಾಳೆ. ಆಕ್ಚುಲಿ ಥೆರಪಿಸ್ಟ್ ಅವನ್ ಹತ್ರ ಈ ತರದ ಕಪಲ್ಸ್ ಬಂದಾಗ ಅವ್ರ ಸಮಸ್ಯೆ ಏನು ಅನ್ನೋದನ್ನ ಕರೆಕ್ಟ್ ಆಗಿ ತಿಳ್ಕೊತಾನೆ. ಆಮೇಲೆ ಅವ್ರನ್ನ ರೆಸಾರ್ಟ್ ಗೆ ಕಳಿಸ್ತಾನೆ. ಅದಕ್ಕೂ ಮುಂಚೆ ಇವ್ರಗಳ ತರಾನೇ ಕಾರ್ಬನ್ ಕಾಪಿನ ಕ್ರಿಯೇಟ್ ಮಾಡ್ತಾನೆ. ಇದ್ರಲ್ಲಿ ವಿಶೇಷತೆ ಏನಂದ್ರೆ ಇವ್ರಿಗೇನೆ ಗೊತ್ತಿರಲ್ಲ ಅವ್ರು ಕಾರ್ಬನ್ ಕಾಪಿ ಅಂತ. ಫಾರ್ಮುಲಾ ಏನಂದ್ರೆ ಸೋಫಿ ತನ್ನ ಗಂಡ ಹೇಗಿರ್ಬೇಕು ಅಂತ ಅನ್ಕೊಂಡಿರ್ತಾಳೋ ಅದೇ ತರನೇ ಡೂಪ್ಲಿಕೇಟ್ ಈತನ್ನ ಕ್ರಿಯೇಟ್ ಮಾಡಿದ್ದಾನೆ. ಹಾಗೇನೆ ಈತನ್ ಸೋಫಿ ಹೇಗಿರ್ಬೇಕು ಅಂತ ಅನ್ಕೊಂಡಿರ್ತಾನೋ ಅದೇ ತರನೇ ಒಂದು ಸೋಫಿನ ಕ್ರಿಯೇಟ್ ಮಾಡಿದ್ದಾನೆ. ಆಮೇಲೆ ಅವ್ರಿಬ್ರನ್ನ ಅಲ್ಲಿ ಟ್ರ್ಯಾಪ್ ಮಾಡ್ತಾರೆ. ಈ ರೆಸಾರ್ಟ್ ಗೆ ಇರೋದು ಒಂದೇ ರೂಲ್, ಅಲ್ಲಿ ಇರೋರು ಅವರಿಗೆ ಬದಲಾಗಿ ಬೇರೆಯವ್ರನ್ನ ಇಲ್ಲಿಗೆ ರೀಪ್ಲೇಸ್ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗ್ಬೇಕು, ಇಲ್ಲ ಅಂದ್ರೆ ಹೊರಗಡೆ ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಅದಕ್ಕೇನೆ ಈ ಡೂಪ್ಲಿಕೇಟ್ಸ್ ಒರಿಜಿನಲ್ ಸೋಫಿ ಹಾಗೂ ಈತನ್ ಬಂದಾಗ ಅವರಿಬ್ಬರನ್ನ ಇಲ್ಲಿ ಸಿಕ್ಸಿ ಎಸ್ಕೇಪ್ ಆಗ್ಬೇಕು ಅಂತ ಅನ್ಕೊಂಡಿದ್ರು. ಆದ್ರೆ ಒರಿಜಿನಲ್ ಸೋಫಿಗೆ ಡೂಪ್ಲಿಕೇಟ್ ಈತನ್ ಇಷ್ಟ ಆಗ್ಬಿಟ್ಟ, ಅದೇ ತರನೇ ಡೂಪ್ಲಿಕೇಟ್ ಸೋಫಿಗೆ ಒರಿಜಿನಲ್ ಈತನ್ ಇಷ್ಟ ಆಗ್ಬಿಟ್ಟ. ಇದರಿಂದಾನೇ ಅಲ್ಲಿ ಸಮಸ್ಯೆ ಆಗಿರುತ್ತೆ. ಬಟ್ ಎಂಡಿಂಗ್ ನಲ್ಲಿ ಏನಾಗಿದೆ ಅಂದ್ರೆ ಈ ಒರಿಜಿನಲ್ ಸೋಫಿಗೆ ಡೂಪ್ಲಿಕೇಟ್ ಈತನ್ ನ ಕಂಡ್ರೆ ಇಷ್ಟ ಅಲ್ವಾ, ಅದಕ್ಕೇನೆ ಅವಳು ಆ ಡೂಪ್ಲಿಕೇಟ್ ಈತನ್ ಕೆಳಗಡೆ ಬಿದ್ದಾಗ ಅವನ್ನೇ ನೋಡಿರ್ತಾಳೆ. ಇದು ಗೊತ್ತಿಲ್ಲದೆ ಈ ಒರಿಜಿನಲ್ ಈತನ್ ಪಕ್ಕದಲ್ಲಿ ಇರೋಳೆ ನನ್ ವೈಫ್ ಅನ್ಕೊಂಡು ಕರ್ಕೊಂಡ್ ಬಂದಿರ್ತಾನೆ. ಹೇಗೂ ಇವನಿಗೆ ಒರಿಜಿನಲ್ ಸೋಫಿಯ ನಡವಳಿಕೆ ಇಷ್ಟ ಆಗಲ್ಲ. ಅದಕ್ಕೆ ನಾನೇ ಅವನ್ ಜೊತೆ ಹೋಗ್ತೀನಿ ಅಂತ ಇವಳು ಒರಿಜಿನಲ್ ಸೋಫಿ ತರನೇ ಡ್ರಾಮಾ ಮಾಡ್ಕೊಂಡು ಇಲ್ಲಿಗೆ ಬಂದಿದ್ದಾಳೆ. ಅಲ್ಲಿ ಒರಿಜಿನಲ್ ಸೋಫಿ ಡೂಪ್ಲಿಕೇಟ್ ಈತನ್ ಜೊತೆ ಅಲ್ಲೇ ಟ್ರ್ಯಾಪ್ ಆಗಿದ್ದಾಳೆ. ಆ ಥೆರಪಿಸ್ಟ್ ಅವ್ರ ಫಾರ್ಮುಲಾ ಏನಂದ್ರೆ ಒಂದು ನೀವಿಬ್ರೆ ನಿಮ್ಮಲ್ಲಿರೋ ಸಮಸ್ಯೆಗಳನ್ನ ಬಗೆಹರಿಸ್ಕೊಂಡು ಹ್ಯಾಪಿಯಾಗಿರ್ಬೇಕು, ಇಲ್ಲ ಅಂದ್ರೆ ನಿಮ್ಗೆ ಅವ್ರು ಯಾವ ರೀತಿ ಇರ್ಬೇಕು ಅದೇ ತರನೇ ಡೂಪ್ಲಿಕೇಟ್ಸ್ ನ ಇವನು ಕ್ರಿಯೇಟ್ ಮಾಡಿ ಅವ್ರಗಳ ಜೊತೆ ಜೀವನ ಶೇರ್ ಮಾಡ್ಕೊಳ್ಳಿ ಅಂತ ಬಿಟ್ಬಿಡ್ತಾನೆ. ಇದ್ರೊಂದಿಗೆ ಈ ಚಿತ್ರ ಎಂಡ್ ಆಗುತ್ತೆ. ಓಕೆ ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ತರದ ಥ್ರಿಲ್ಲಿಂಗ್ ವಿಡಿಯೋಗಳಿಗಾಗಿ ನಮ್ಮ ಸಿನಿಮಾ ಫ್ಯಾಕ್ಟ್ ಚಾನಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ನ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಗಳನ್ನ ಆನ್ ಮಾಡಿ ಇಟ್ಕೊಳ್ಳಿ.